ನೀವು ಎಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಸತೀಶ್ ಕುಮಾರ್ ಅವರು ಈ ಥರ ಎಲ್ಲ ಹೇಳ್ತಾರೆ, ನಾವೊಂದು ಪಾದಯಾತ್ರೆ ಮಾಡಿಕೊಂಡು ಯು ಎಸ್ಗೆ ಹೋಗ್ತಾ ಇದ್ದೀವಿ ಅಂತ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯು ಎಸ್ಗೆ ನಡ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ, ಎಷ್ಟು ದೂರ ಇದೆ, ನೀವೇನು ತಮಾಷೆ ಮಾಡ್ತೀರಾ ಅಂತ ಕೇಳ್ತಾರೆ. ಅವರು ತಮ್ಮ ಪ್ಲ್ಯಾನ್ನ ಹೇಳ್ತಾರೆ, ಈ ರೂಟಲ್ಲಿ ನಾವು ಹೋಗಬೇಕು ಅಂತ ಇದ್ದೀವಿ ಅಂತ. ಅವರು ನೋಡಿಬಿಟ್ಟು ಅವ್ರಿಗೆ ಏನೋ ಮಾಡಿ ಅಂತ ಹೇಳ್ಬಿಟ್ಟು, ಬೈ ಚಾನ್ಸ್ ನೀವೇನಾದರೂ ಯು ಎಸ್ಗೆ ಬಂದರೆ ನನ್ನ ಮೀಟ್ ಮಾಡಿ ಅಂತ ಹೇಳ್ಬಿಟ್ಟು ಅವರ ಅಡ್ರೆಸ್ನ ಕೊಡ್ತಾರೆ. ಅವ್ರ ಹೆಸರು ಡಾಕ್ಟರ್ ಸ್ಕಾರ್ಫ್ ಅಂತ. ಆಶ್ಚರ್ಯ ಏನಂದರೆ, ಸತೀಶ್ ಕುಮಾರ್ ಅವರು ತಮ್ಮ ಈ ಪಾದಯಾತ್ರೆನ ಕಂಪ್ಲೀಟ್ ಮಾಡಿದಾಗ, ಅವರು ಯು ಎಸ್ ಅಲ್ಲಿ ಇದ್ದಾಗ ಈ ವ್ಯಕ್ತಿಯ ಅಡ್ರೆಸ್ನ ಹುಡ್ಕೊಂಡು ಹೋಗಿ ಆ ಡಾಕ್ಟರ್ ಸ್ಕಾರ್ಫ್ನ ಮೀಟ್ ಮಾಡ್ತಾರೆ. ಅವ್ರಿಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ. ಇಂತಹ ಹಲವಾರು ರೋಚಕವಾದ ಕಥೆಗಳನ್ನು ಇರುವಂತಹ ಒಂದು ಜರ್ನಿ ಅವ್ರದ್ದು. ಈಗ ಅವರು ಅಫ್ಘಾನಿಸ್ತಾನಿಂದ ಇರಾನ್ನಿಂದ ರಷ್ಯಾ, ಅಲ್ಲಿಂದ ಪೋಲೆಂಡ್, ಈಸ್ಟ್ ಜರ್ಮನಿ, ಬೆಲ್ಜಿಯಂ, ಫ್ರಾನ್ಸ್, ಲಂಡನ್, ನಂತರ ಯು ಎಸ್ನ ವಾಷಿಂಗ್ಟನ್ ಡಿ ಸಿ ಅನ್ನೋದು ಅವರ ಒಂದು ಪ್ಲ್ಯಾನ್. ಅವರು ರಷ್ಯಾದಲ್ಲಿ ಪಯಣ ಮಾಡ್ತಾ ಇರಬೇಕಾದ್ರೆ ಮಾಸ್ಕೋ ಹತ್ರ ಒಂದು ಟೀ ಫ್ಯಾಕ್ಟ್ರಿ ಇರುತ್ತೆ. ಅಲ್ಲಿ ಕೆಲವೊಂದು ಮಹಿಳೆಯರು ಇವ್ರನ್ನ ಮೀಟ್ ಮಾಡ್ತಾರೆ. ಆಗ ಅವರು ತಮ್ಮ ಪಾದಯಾತ್ರೆ ಬಗ್ಗೆ ವಿವರಿಸ್ತಾರೆ. ಆಗ ಒಬ್ಬ ಮಹಿಳೆ ಬ್ಯಾಗ್ನಿಂದ ಒಂದು 4 ಟೀ ಪ್ಯಾಕೆಟ್ನ ತೆಗೆದು ಸತೀಶ್ ಕುಮಾರ್ ಅವರಿಗೆ ಕೊಟ್ಬಿಟ್ಟು ಹೇಳ್ತಾರೆ, ನೋಡಿ, ಇದರಲ್ಲಿರೋ 4 ಪ್ಯಾಕೆಟ್ನಲ್ಲಿ ಒಂದೊಂದು ಪ್ಯಾಕೆಟ್ನು ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್ ಹಾಗೂ ಅಮೇರಿಕಾದ ನಾಯಕರುಗಳಿಗೆ ಒಂದೊಂದು ಪ್ಯಾಕೆಟ್ ಕೊಡಿ ಅಂತ ಹೇಳ್ತಾರೆ. ಆಗ ಸತೀಶ್ ಕುಮಾರ್ ಅವ್ರು ಕೇಳ್ತಾರೆ, ಏನಕ್ಕಿದು ಅಂತ. ಅವರಿಗೆ ಯಾವಾಗೆಲ್ಲ ಈ ನ್ಯೂಕ್ಲಿಯರ್ ವೆಪನ್ನ ಯೂಸ್ ಮಾಡಬೇಕಂತ ಅನಿಸುತ್ತೋ ಆಗ ಈ ಟೀ ಪ್ಯಾಕೆಟ್ನಿಂದ ಟೀ ಪುಡಿ ತೆಗೆದು ಟೀ ಮಾಡಿ ಕುಡಿದ್ರೆ ಅವ್ರ ಮನಸ್ಸು ಸ್ವಲ್ಪ ಶಾಂತಿ ಆಗುತ್ತೆ ಮತ್ತು ಮೈಂಡ್ ಚೇಂಜ್ ಆಗುತ್ತೆ, ಅದಕ್ಕೆ ಇದನ್ನು ಅವ್ರ ಹತ್ರ ಕೊಡಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಒಂದು ಸಂದೇಶನ ಅವ್ರಿಗೆ ಹೇಳಿ, ಏನು ಅಂದರೆ, ನಿಮ್ಮ ಒಂದು ಕೋಪ ದ್ವೇಷಕ್ಕಾಗಿ ಒಬ್ಬ ಅಮಾಯಕ ಜನರನ್ನು ಬಲಿ ತೊಗೊಬೇಡಿ ಅಂತ ಹೇಳಿ ಕಳಿಸ್ತಾರೆ. ಸತೀಶ್ ಕುಮಾರ್ ಅವರು ಈ 4 ದೇಶಗಳಿಗೆ ಹೋದಾಗ ಅಲ್ಲಿನ ನಾಯಕರನ್ನು ಮೀಟ್ ಮಾಡಿ ಈ ಮಹಿಳೆಯರು ಕೊಟ್ಟ ಆ ಟೀ ಪ್ಯಾಕೆಟ್ನ ಸಹ ಅವರು ಕೊಟ್ಟು ಅವರ ಸಂದೇಶನ ಸಹ ಅವರಿಗೆ ತಲುಪಿಸಿದ್ದಾರೆ ಅನ್ನೋದು ಅಚ್ಚರಿಯ ಸಂಗತಿ. ಈ ಪಯಣದಲ್ಲಿ ಅವರು ಹಲವಾರು ನಾಯಕರುಗಳನ್ನು, ರಾಷ್ಟ್ರಪತಿಗಳನ್ನು, ಪ್ರಧಾನಿಗಳನ್ನು ಹಾಗೂ ಧರ್ಮಗುರುಗಳನ್ನೆಲ್ಲ ಮೀಟ್ ಮಾಡಿದ್ದಾರೆ. ನ್ಯೂಕ್ಲಿಯರ್ ವೆಪನ್ ಅಗೇನ್ಸ್ಟ್ ಆಗಿ ಮತ್ತು ವಿಶ್ವಶಾಂತಿಗಾಗಿ ಅವರು ಹಲವಾರು ಚರ್ಚೆಗಳನ್ನ ಮಾಡಿದ್ದಾರೆ ಮತ್ತು ಅಹಿಂಸೆ ಬಗ್ಗೆ ಪ್ರತಿಪಾದಿಸಿದ್ದಾರೆ. ಎಲ್ಲ ಧರ್ಮಗುರುಗಳನ್ನ ಭೇಟಿಯಾಗಿ ಅಹಿಂಸೆ ಬಗ್ಗೆ ಮಾತಾಡಿದ್ದಾರೆ. ಹೀಗೆ ಅವರು ಹೋಗ್ತಾ ಇರಬೇಕಾದ್ರೆ ಬರ್ಟನ್ ರಸಲ್ನು ಸಹ ಇಂಗ್ಲೆಂಡ್ಗೆ ಹೋಗಿ ಅವರು ಮೀಟ್